ಶೀಲಾಳ ಈ ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಅಮ್ಮ ಮತ್ತು ಮಗನ ಕತೆ ಕೇಳೋದಕ್ಕೆ ನಿಮಗೆಲ್ಲ ಇಷ್ಟ ಇದೆ ಅಲ್ವಾ? ಇವತ್ತು ಒಂದು ಅದ್ಭುತ ಫ್ಯಾಂಟಸಿ ಮತ್ತು ರೊಮ್ಯಾಂಟಿಕ್ ಕತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕ್ಲಾಸ್ನಿಂದ ಸ್ಟ್ರೈಟ್ ಆಗಿ ಮನೆಗೆ ಹೊರಟೆ. ಅಮ್ಮ ಹೇಳಿದ್ದರಿಂದ ಸ್ವಲ್ಪ ಬೇಕರಿ ಪದಾರ್ಥಗಳನ್ನ ತೆಗೆದುಕೊಂಡು ಮನೆಗೆ ಬಂದೆ. ಬಾಗಿಲು ತೆರೆದಾಗ ಅಮ್ಮನನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಅಮ್ಮ ಅರ್ಧ ನಗ್ನರಾಗಿ ನಿಂತಿದ್ರು. ಇದೇನಮ್ಮ ಹೀಗೆ, ನೈಟಿ ಎಲ್ಲಿದೆ ಅಂತ ಕೇಳಿದೆ. ಅಯ್ಯೋ, ನಾನೇ ಅದನ್ನೆಲ್ಲ ಬೇಡ ಅಂತ ಹೇಳಿದ್ದು ಅಂತ ಒಳಗಿದ್ದ ರವಿ ಹೇಳಿದ್ರು. ನಾನು ಟಿವಿ ನೋಡ್ತಾ ಕೂತ್ಕೊಂಡೆ. ಶೀಲಾ, ನೀನು ರೆಡಿ ಅಲ್ವಾ? ನಿನಗೆ ನಾನ ಇವತ್ತು ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿ ಆತ ಏನೇನೋ ಮಾತಾಡ್ತಾ ಇದ್ದ. ಅಮ್ಮ ರೂಮ್ಗೆ ಹೋಗೋಣ ಅಂತ ಹೇಳಿದ್ರು, ಆದರೆ ಆತ ಹಾಲಿನಲ್ಲೇ ಸಾಕು ಅಂತ ಹೇಳಿದ. ಹಾಗೆ ನೀವು ಬೆಚ್ಚಗಾಗುವುದಕ್ಕೆ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಿಮಗೆ ಕತೆ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಮಾಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಕೂಡ ಮಾಡಬೇಕು. ಸರಿ, ಇನ್ನು ಕತೆ ಶುರು ಮಾಡೋಣವೇ? ನನ್ನ ಹೆಸರು ಸುಮಂತ್. ನಾನು ಪಿಯುಸಿ ಸೆಕೆಂಡ್ ಇಯರ್ ಓದ್ತಾ ಇರಬೇಕಾದರೆ ನಡೆದಿರುವಂತಹ ಘಟನೆಯನ್ನ ಇದು. ಮನೆಯಲ್ಲಿ ನಾನು, ಅಮ್ಮ ಮತ್ತು ಅಪ್ಪ ಇರ್ತೀವಿ. ಅಪ್ಪ ಒಬ್ಬ ಒಳ್ಳೆಯ ಪೇಂಟರ್, ಆದರೆ ಅಂದುಕೊಂಡಷ್ಟು ಕೆಲಸ ಇರಲಿಲ್ಲ. ಆಗಾಗ ಕೆಲಸ ಸಿಗುತ್ತಾ ಇದ್ರು. ಕೆಲವೊಂದು ಸಮಯ ಜೀವನ ನಡೆಸೋದಕ್ಕೆ ಅದು ಸಾಕಾಗ್ತಾ ಇರಲಿಲ್ಲ. ಅಪ್ಪ ಮತ್ತು ಅಮ್ಮ ನಡುವೆ ಸುಮಾರು 10 ವರ್ಷಗಳ ಏಜ್ ಗ್ಯಾಪ್ ಇದೆ. ಹಾಗಾಗಿ ಅಮ್ಮ ಈಗಲೂ ತುಂಬಾ ಯಂಗ್ ಆಗಿ ಕಾಣಿಸ್ತಾರೆ. ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಪ್ಪನಿಗೆ ಕೆಲಸವಿಲ್ಲದೆ ಇದ್ದಾಗ ಅಮ್ಮ ಮನೆ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು. ನನಗೆ ಅದು ಅಷ್ಟೊಂದಾಗಿ ಇಷ್ಟ ಇರಲಿಲ್ಲ, ಆದರೂ ಪರಿಸ್ಥಿತಿ ಕಾರಣ ನಾನು ಏನು ಹೇಳಲಿಲ್ಲ. ಹೀಗಿರುವಾಗ ಒಮ್ಮೆ ಅತಿಯಾದ ಗಾಳಿ ಮತ್ತು ಮಳೆ ಟೈಮಲ್ಲಿ ಮನೆ ಪಕ್ಕದಲ್ಲಿದ್ದ ಒಂದು ಮಾವಿನ ಮರದ ಕೊಂಬೆ ಮನೆ ಮೇಲೆ ಬಿದ್ದಿತ್ತು. ಅದನ್ನ ಸರಿಪಡಿಸುವುದಕ್ಕೆ ಕನಿಷ್ಠ ಸುಮಾರು 1 ಲಕ್ಷ ರೂಪಾಯಿ ಬೇಕಿತ್ತು. ಅದು ಆ ಮರದ ಅರ್ಧದಷ್ಟು ದೊಡ್ಡ ಕೊಂಬೆಯಾಗಿತ್ತು. ದೊಡ್ಡ ಕೊಂಬೆ ನಮ್ಮ ಮನೆ ಮೇಲೆ ಬಿದ್ದು ಮನೆಯೆಲ್ಲ ಹಾಳಾಗೋಗಿತ್ತು. ಏನ್ ಮಾಡಬೇಕು ಅಂತ ತಿಳಿದೇ ನಿಂತಾಗ ಅಪ್ಪ ಯಾರ ಹತ್ತಿರನೂ ಒಂದಷ್ಟು ಹಣ ಹೊಂದಿಸಿದ್ರು, ಸಾಲ ತಗೊಂಡ್ರು. ಆದ್ರೂ ಅದು ಕೂಡ ಸಾಲಿಲ್ಲ. ಅಮ್ಮ ಎಲ್ಲಿಂದಲೂ 60,000 ರೂಪಾಯಿಗಳನ್ನು ಹೊಂದಿಸಿ ಮನೆಯನ್ನ ರೆಡಿಪಡಿಸಿದರು. ಆದರೆ ಸಾಲದ ಹೊರೆ ಹೆಚ್ಚಾಯಿತು. ಅಪ್ಪನಿಗೆ ಯಾವಾಗಲೂ ಫೋನ್ ಬರ್ತಾ ಇತ್ತು ಹಣವನ್ನ ಕೇಳಿ. ಹೀಗಿರುವಾಗ ಅಪ್ಪನಿಗೆ ಒಂದು ಫ್ಯಾಕ್ಟರಿಯದಲ್ಲಿ ಕೆಲಸ ಸಿಕ್ತು. ಒಳ್ಳೆ ಸಂಬಳವಿದೆ, ಆದರೆ ಕೆಲಸ ಇರೋದು ಮೈಸೂರಲ್ಲಿ. ಅಪ್ಪನಿಗೆ ಟೆನ್ಷನ್ ಆಗಿತ್ತು. ಅಮ್ಮ ಅಪ್ಪನಿಗೆ ಧೈರ್ಯವನ್ನ ತುಂಬಿದ್ರು, ನಾವು ಹೇಗಾದರೂ ಸಾಲ ತೀರಿಸಬೇಕು, ಏನೇ ಆದರೂ ಸಹಿಸಿಕೊಳ್ಳಬೇಕು ಅಂತ. ಇವತ್ತಿನವರೆಗೂ ಅಪ್ಪ ನಮ್ಮನ್ನ ಬಿಟ್ಟು ಇರಲಿಲ್ಲ. ಕೊನೆಗೆ ಅಪ್ಪ ಹೋಗೋದಕ್ಕೆ ಒಪ್ಪಿದ್ರು. ಅಪ್ಪ ತಿಂಗಳಿಗೊಮ್ಮೆ ಮನೆಗೆ ಬಂದು ಹೋಗ್ತಾ ಇದ್ರು. ಅಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು, ಆದರೆ ಸಾಲ ಕಡಿಮೆ ಆಗ್ತಾನೆ ಇರಲಿಲ್ಲ. ಒಂದಿನ ಅಪ್ಪನ ಫ್ರೆಂಡ್ ರಮೇಶ್ ಮನೆಗೆ ಬಂದ್ರು. ಅಪ್ಪ ಪಡೆದ ಹಣವನ್ನ ಹಿಂತಿರುಗಿಸದೆ ಹೋಗುದಿಲ್ಲ ಅಂತ ಹೇಳಿ ಜೋರಾಗಿ ಕೂಗಾಡ್ತಾ ಇದ್ರು. ದುಡ್ಡು ಕೊಡು, ಇಲ್ಲ ಅಂದ್ರೆ ನನ್ನ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು. ಅಮ್ಮ ಏನೋ ಒಂದು ಹೇಳಿ ಅವರನ್ನ ಕಳಿಸಿದ್ರು. ಸುಮಾರು 1-2 ದಿನಗಳಲ್ಲಿ ಹಣ ನೀಡದೆ ಇದ್ರೆ ನಾನು ಮಾಡಬೇಕಾಗಿದ್ದನ್ನ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು. ಅಮ್ಮ ತುಂಬಾ ಹೆದರಿದ್ರು. ಅಪ್ಪನಿಗೆ ಫೋನ್ ಮಾಡಿದ್ರೆ ಕಾಲು ಹೋಗ್ತಾ ಇರಲಿಲ್ಲ. ಅವತ್ತು 1 ಗಂಟೆ ಆಗಿರಲಿಲ್ಲ ಅದು ಕಳೆದು. ಅಮ್ಮ ಕೆಲಸ ಮಾಡೋ ಮನೆ ಓನರ್ ಅಣ್ಣ ಬಂದ್ರು. ಆತನ ಹೆಸರು ರವಿ ಅಂತ. ಏನಮ್ಮ ಶೀಲಾ, ನೀನು ಹಣ ಕೊಡ್ತಾ ಇಲ್ವಲ್ಲ? ಈಗ ಎಷ್ಟೋ ದಿನವಾಯಿತು, ನಾನು ಬರ್ತಾನೆ ಇದ್ದೀನಿ, ನೀನು ಏನೋ ಒಂದು ಹೇಳ್ತಾನೆ ಇದೀಯಾ? ಅಮ್ಮ ಏನ್ ಮಾಡಬೇಕು ಅಂತ ತಿಳಿದೆ ಕಣ್ಣೀರು ಹಾಕ್ತಾ ನಿಂತರು. ಅಣ್ಣ, ನನ್ನ ಕೈಯಲ್ಲಿ 1 ಪೈಸೆ ಕೂಡ ಇಲ್ಲ. ನಿಮ್ಮ 60,000 ಹೇಗಾದ್ರೂ ಮಾಡಿ ನಾನು ಕೊಡ್ತೀನಿ. ನೋಡಮ್ಮ ಶೀಲಾ, ನನಗೆ ಹೆಚ್ಚಂದ್ರೆ ನಾಳೆ ಹಣ ಬೇಕು, ಅದಕ್ಕಿಂತ ಮುಂದಕ್ಕೆ ಹೋಗಬಾರದು ಅಂತ ಹೇಳಿ ಆತ ಹೋದ. ಅಮ್ಮನ ಬಳಿ ನಾನು ಕೇಳಿದೆ, ನಾಳೆ ಹೇಗೆ ನಾವು ಹಣ ಕೊಡ್ತೀವಮ್ಮ ಅಂತ. ನನಗೆ ಆಗಲ್ಲ ಕಂದ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವರು ಅಮ್ಮ ರೂಮ್ಗೆ ಹೋಗಿ ಮಲ್ಕೊಂಡು ಬಿಟ್ರು. ಬೆಳಗ್ಗೆ ಆಯ್ತು, ನನಗೆ ಟೀ ಮತ್ತು ಉಪ್ಪಿಟ್ಟು ಮಾಡಿಕೊಟ್ರು. ಅಮ್ಮ ಕೆಲಸಕ್ಕೆ ಹೋದ್ರು. ಸಂಜೆ ಅಮ್ಮ ಬರೋ ಮುನ್ನವೇ ರವಿ ಮನೆಗೆ ಬಂದಿದ್ರು. ಮನೆ ಓನರ್ ಅಮ್ಮ ನನ್ನ ನೋಡಿದ ತಕ್ಷಣ ಕೇಳಿದ್ರು. ಅಮ್ಮ ನಿನ್ನೆ ಹೇಳಿದ್ದನ್ನೇ ಮತ್ತೆ ಹೇಳಿದ್ರು. ಅವರು ಅಮ್ಮನನ್ನು ಸ್ವಲ್ಪ ಪಕ್ಕಕ್ಕೆ ಕರೆದು ಗುಟ್ಟಾಗಿ ರಹಸ್ಯವಾಗಿ ಏನೋ ಹೇಳಿದ್ರು. ಆಮೇಲೆ ಗಾಡಿ ತೆಗೆದುಕೊಂಡು ಹೋದ್ರು. ಅವನ ಏನ ಹೇಳಿದ ಅಮ್ಮ ಅಂತ ಕೇಳ್ದೆ. ಎಲ್ಲ ಗಂಡಸರ ಹಾಗೇನೆ ಮಗನೇ ಅವನು ಜೊತೆಗೆ ಬರೋದಕ್ಕೆ ಕರೀತಾ ಇದ್ದಾನೆ. ಹಾಗೆ ಮಾಡಿದ್ರೆ ಸಾಲ ತೀರಿಸಬೇಕಿಲ್ವಂತೆ, ದುಡ್ಡೇ ಬೇಡ ಅಂತಾನೆ. ಹಾಗಾದ್ರೆ ಅಮ್ಮ ಏನು ಹೇಳಿದ್ರಿ? ನಾನೇನು ಹೇಳಲಿಲ್ಲ, ನೀನೇ ಹೇಳು, ನಾನು ಏನ್ ಮಾಡ್ಲಿ ಅಂತ. ತಕ್ಷಣ ಉತ್ತರ ಕೊಡೋದಕ್ಕೆ ನನಗೂ ಕೂಡ ಸಾಧ್ಯವಾಗಲಿಲ್ಲ. ಅಮ್ಮ ಅಪ್ಪನಿಗೆ ಒಮ್ಮೆ ಫೋನ್ ಮಾಡು ಅಂತ ಹೇಳಿದೆ. ಅಮ್ಮ ಅಪ್ಪನಿಗೆ ಫೋನ್ ಮಾಡಿ ವಿಷಯವನ್ನ ಹೇಳಿದ್ರು. ನೀವ ಎಲ್ಲಿದ್ದೀರಾ? ಸಾಲ ಕೊಟ್ಟವರು ಬಂದು ಹೇಳಬಾರದನ್ನ ಹೇಳ್ತಾ ಇದ್ದಾರೆ, ಕೇಳಬಾರದೆಲ್ಲ ಕೇಳ್ತಾ ಇದ್ದಾರೆ. ಕೊನೆಗೆ ಜೊತೆಗೆ ಬರೋದಕ್ಕೆ ಕೂಡ ಕರೀತಾ ಇದ್ದಾನೆ. ಏನೇ ಸಂಬಳ ಬರೋದಕ್ಕೆ ನನಗೆ ಇನ್ನ 10 ದಿನ ಬೇಕು.
ನನಗೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಮ್ಮನಿಗೆ ಸಿಟ್ಟು ಬಂತು. ಹಾಗಾದ್ರೆ ನಾನು ಏನ್ ಮಾಡ್ಲಿ? ಒಂದು ಅತಿರೇಕದ ನಿರ್ಧಾರಕ್ಕೆ ತೆಗೆದುಕೊಳ್ಳಬೇಕು ಅಥವಾ ಸಾಲಗಾರರ ಜೊತೆ ಹೋಗಬೇಕು? ಏನ್ ಬೇಕು ಅಂತ ನೀವೇ ಹೇಳಿ. ಅಪ್ಪ ಸ್ವಲ್ಪ ಹೊತ್ತು ಸುಮ್ಮನಿದ್ರು. ಅದಕ್ಕೆ ಅಮ್ಮ ನಿಮ್ಮ ನಾಲಿಗೆ ಕತ್ತರಿಸೋಯ್ತಿ ಅಂತ ಕೇಳಿದ್ರು. ಅವರು ನಾನೇ 2 ದಿನದಿಂದ ಯಾರೋ ಖರ್ಚಿನಲ್ಲಿ ಇದ್ದೇನೆ. ಈ ಸ್ಥಿತಿನಲ್ಲಿ ನಾನು ಏನ್ ಮಾಡ್ಲಿ? ಅದು ಹೋಗ್ಲಿ, ಯಾರು ನಿನ್ನ ಜೊತೆಗೆ ಬರೋಕೆ ಕೇಳಿದ್ದು ಅಂದರು. ರಮೇಶ್ ಬಂದಿದ್ದ. ಅವನನ್ನ ಹೇಗೋ ಹೇಳಿ ಸಮಾಧಾನ ಮಾಡಿ ಕಳಿಸದೆ. ರವಿ ಕೇಳಿದ್ದು ಒಂದೇ. ನೀನು ಸದ್ಯಕ್ಕೆ ಒಂದು ಕೆಲಸ ಮಾಡು. ಆತ ಬಂದಾಗ ಸ್ವಲ್ಪ ಮೃದುವಾಗಿ ಮಾತಾಡಿ ಸಮಾಧಾನ ಮಾಡು. ಒಂದು ವೇಳೆ ಆತ ಗೊತ್ತಾಗದೆ ನಿನ್ನನ್ನ ಮುಟ್ಟಿದ್ರೂ ಕೂಡ ನೀನು ತಿಳಿದಂತೆ ಸುಮ್ನೆ ಇದ್ದು ಬಿಡು. ಅಷ್ಟರಲ್ಲಿ ಅಮ್ಮನ ಮುಖಭಾವ ಬದಲಾಯಿತು. ಮುಟ್ಟಲು ಬಿಟ್ಟರೆ ಆತ ನನ್ನನ್ನ ಪೂರ್ತಿಯಾಗಿ ಬಳಸಿಕೊಂಡು ಹೋಗ್ತಾನೆ ಅಂತ ಹೇಳಿದ್ರು. ಬಹಳ ದಿನದಿಂದ ಅವನಿಗೆ ನನ್ನ ಮೇಲೆ ಒಂದು ಕಣ್ಣಿತ್ತು. ಅದಕ್ಕಪ್ಪ ಹೇಳಿದ್ರು, ಆತನಿಗೆ ಅಷ್ಟು ಆಸೆ ಇದ್ದರೆ ನೀನು ಬೇರೆ ಏನಾದರೂ ಮಾಡಿಕೊಡು, ಲೈಟ್ ಆಗಿ, ಅದಕ್ಕಿಂತ ಹೆಚ್ಚು ಬೇಡ ಅಂತ ಹೇಳಿದ್ರು. ಒಂದು ವೇಳೆ ಆತ ಗಲಾಟೆ ಮಾಡಿದ್ರೆ ನಾವು ಕೇಸ್ ಹಾಕೋಣ. ಅಮ್ಮ ಏನನ್ನೂ ಮಾತಾಡಲಿಲ್ಲ. ಮಗನಿಗೆ ಏನೂ ತಿಳಿಬಾರದು ಗೊತ್ತಾಯ್ತಾ ಅಂತ ಹೇಳಿದರು. ಅಯ್ಯೋ ದೇವರೇ, ನೀವು ಹೇಳಿದ್ದೆಲ್ಲವನ್ನ ಅವನು ಕೇಳಿಸ್ಕೊಂತಾ ಇದ್ದಾನೆ, ನೋಡ್ತಾ ಇದ್ದಾನೆ. ನಾಳೆ ಅವನು ನನ್ನನ್ನ ಕೀಳಾಗಿ ನೋಡಬಾರದು ಅಲ್ವೇ ಅಂತ ಹೇಳಿ ಅಮ್ಮ ಫೋನನ್ನ ಕಟ್ ಮಾಡಿದ್ರು. ಅಮ್ಮ, ನಾವೀಗ ಏನ್ ಮಾಡ್ತೀವಿ? ನಿಮ್ಮಪ್ಪ ಹೇಳಿದ್ದು ಕೇಳಿದೆ ಅಲ್ವಾ ಮಗನೇ? ನಾಳೆ ಅವನು ಬಂದಾಗ ಅವನಿಗೆ ಬೇಕಾದದ್ದನ್ನ ಮಾಡಿಕೊಡಬೇಕು. ಹಾಗಾದ್ರೆ ಅಮ್ಮ ಹಾಗೆ ಮಾಡ್ತಾರ? ಬೇರೆ ದಾಲಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ ನಿಂತೆ. ನಿನಗೆ ಇದರಲ್ಲಿ ವಿರೋಧ ಇದ್ರೆ ನೀನೇ ಒಂದು ದಾರಿ ಹೇಳು ಮಗನೇ. ನಾನ ಏನು ಹೇಳಲಿ? ಅಮ್ಮ, ನಾಳೆ ಆತ ಬಂದಾಗ ನಾನ ಇಲ್ಲಿ ಇರಬೇಕು ಅಥವಾ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಸಾಕು. ನೀನ ಯಾಕ ಹೋಗಬೇಕು ಮಗನೇ? ನೀನೆಲ್ಲೂ ಹೋಗಬೇಡ. ಆಗ ನೀವಿಬ್ಬರು ಮಾಡೋದನ್ನೆಲ್ಲ ನಾನು ನೋಡೋದಿಲ್ವೇ ಅಮ್ಮ ಅಂದೆ. ನೀನು ಇಷ್ಟೆಲ್ಲ ತಿಳ್ಕೊಂಡ ಅಲ್ವಾ, ಇನ್ನ ಅದಕ್ಕೆ ಏನಿದೆ? ನನಗೆ ಸರಿ, ನಾಳೆ ಅಮ್ಮ ಏನೆಲ್ಲ ಮಾಡಬಹುದು ಅನ್ನೋ ಕುತೂಹಲ ಮತ್ತು ನಮಗಿಂತಹ ಪರಿಸ್ಥಿತಿ ಬಂತಲ್ಲ ಅಂತನ್ನೋ ಬೇಸರ ಕೂಡ ಸೇರಿಕೊಂತು. ಅವತ್ತು ರಾತ್ರಿ ನಾನು ಹೇಗೋ ಕಳೆದರೆ ಮರುದಿನ ಸುಮಾರು ಮಧ್ಯಾಹ್ನ ಆಗಿದ್ದಾಗ ಅಮ್ಮನ ಫೋನ್ ರಿಂಗ್ ಆಯ್ತು. ಅಮ್ಮು ಅಡುಗೆ ಕೆಲಸ ನಿಲ್ಲಿಸಿ ಅಮ್ಮ ಬಂದು ಫೋನ್ನ ಎತ್ಕೊಂಡ್ರು. ಹಲೋ, ಹೌದು ಮನೇಲೇ ಇದೇನೆ ಬನ್ನಿ. ಫೋನನ್ನ ಕಟ್ ಮಾಡಿದ್ರು. ನನಗೇನೋ ಒಂಥರ ಆಗೋದಕ್ಕೆ ಶುರುವಾಯಿತು. ಯಾರಮ್ಮ? ರವೀನಾ ಅಂತಂದೆ. ಹೌದು. ಆತ ಏನ್ ಹೇಳಿದ? ಮನೇಲಿ ಇದೆಯಾ? ನಿನ್ನೆ ಹೇಳಿದ್ದಕ್ಕೆ ಏನಾಯ್ತು ಅಂತ ಕೇಳಿದ. ನಾನು ಇಲ್ಲಿಗೆ ಬರೋದಕ್ಕೆ ಹೇಳಿದೀನಿ. ನಿನಗೆ ಭಯ ಆಗ್ತಾ ಇದೆಯಾ ಮಗನೇ ಎಂದೆ. ಸ್ವಲ್ಪ ಆಗ್ತಾ ಇದೆ ಅಂದೆ. ಅಮ್ಮ ಆಗ ನನ್ನನ್ನು ನೋಡಿ ಒಮ್ಮೆ ನಕ್ರರು. ಅಮ್ಮನಿಗೆ ಅಷ್ಟೊಂದು ಭಯ ಇರಲಿಲ್ಲ. ಬರುವುದನ್ನ ಎದುರಿಸೋಣ ಅಂತನೂ ಭಾವ ಇತ್ತು. ಅರ್ಧ ಗಂಟೆ ಕಳೆದಾಗ ಒಂದು ಬಿಳಿ ಬಣ್ಣದ ಕಾರು ನಮ್ಮ ಅಂಗಳಕ್ಕೆ ಬಂದು ನಿಂತು ಅದರಿಂದ ರವಿ ಇಳಿದು ಬಂದರು. ಅಮ್ಮ ಹಸಿರು ಸೀರೆ ಮತ್ತು ಕೆಂಪು ಬಣ್ಣದ ಬ್ಲೌಸ್ ಅನ್ನು ಧರಿಸಿದ್ರು. ಟ್ರಾನ್ಸ್ಪರೆಂಟ್ ಸೀರೆ ಇತ್ತು. ವಯಸ್ಸು 46 ಆಗಿದ್ರು. ತುಂಬಾ ಸುಂದರಿಯಾಗಿದ್ರು. ಒಳ್ಳೆಯ ಸುಗಂಧ, ಯಾರು ಬೇಕಾದರೂ ಇಷ್ಟಪಟ್ಟು ಮಾಡುವಂತಿದ್ರು. ಅಮ್ಮ ಬಾಗಿಲು ತೆರೆದರು. ನಾನು ಹಾಲಿನಲ್ಲೇ ಕೂತಿದ್ದೆ. ಆತ ಅಮ್ಮನ ಭುಜಕ್ಕೆ ಕೈ ಹಾಕಿ ಹಾಲಿಗೆ ಬಂದ. ಆತ್ ನನ್ನ ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ನಾನ ಇಲ್ಲಿ ಇರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಹೇ ಸುಮಂತ್, ನಿನಗೆ ಇವತ್ತು ಕ್ಲಾಸ್ ಇಲ್ವಾ? ಇಲ್ಲ ಅಣ್ಣ, ಇವತ್ತು ಶನಿವಾರ ಅಲ್ವಾ? ಓ, ನಾನು ಮರೆತು ಹೋಗ್ಬಿಟ್ಟಿದ್ದೆ. ಅಷ್ಟರಲ್ಲಿ ಅಮ್ಮ ಟೀ ತಗೊಂಡು ಬಂದು, ಶೀಲಾ ಹುಡುಗ ಇರೋದ್ರಿಂದ ನಾನು ಹೇಳಿದ್ದು ನಡೆಯುತ್ತೆ ಅಲ್ವಾ? ಅದು ಸಮಸ್ಯೆ ಅಲ್ಲ ಅಣ್ಣ, ಅವನಿಗೆ ಎಲ್ಲ ಗೊತ್ತು ಅಂತಂದ್ರು. ಅದಕ್ಕೆ ಅವನು ಒಳ್ಳೇದಾಯಿತು, ನನಗೆ ಸಾಕ್ಷಿಯಾಗಿ ಒಬ್ಬ ಇದ್ದಾನಲ್ಲ. ಆತ ನನ್ನ ಮುಖವನ್ನು ನೋಡಿ ನಕ್ಕ. ನಾನು ಸ್ವಲ್ಪ ನಕ್ಕೆ. ಅಮ್ಮ, ರವಿ ಅಣ್ಣ ನನ್ನಿಂದ ಬಹಳಷ್ಟ ಏನನ್ನ ನಿರೀಕ್ಷಿಸಿ ಮಾಡ್ಕೆ ಹೋಗಬೇಡಿ. ಅನಿವಾರ್ಯತೆಯಿಂದ ಏನಾದ್ರೂ ಸ್ವಲ್ಪ ಸಾಕು ಅಂತ ಹೇಳಿದ್ರು. ಅದು ಸಾಲದು ಶೀಲಾ, ನನಗೆ ಪೂರ್ತಿಯಾಗಿ ಬೇಕು. ಒಂದು ಕೆಲಸ ಮಾಡು, ಇವತ್ತು ಸ್ವಲ್ಪ ಸಾಕು, ನಾಳೆ ಪೂರ್ತಿ ಬೇಕು. ಸಡನ್ ಆಗಿ ಆದ ಕಾರಣ ನಿನಗೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ರು. ಅಮ್ಮ ಒಂದು ನಿಟ್ಟುಸಿರನ್ನ ಬಿಟ್ರು. ಹಾಲಿನಲ್ಲಿ ಸೋಫಾ 4 ಸೀಟಿನದ್ದಾಗಿತ್ತು. ನಾನು ಒಂದು ಕೊನೆಯಲ್ಲಿ ಕೂತು ಟಿವಿ ನೋಡ್ತಾ ಇದ್ದೆ. ಇನ್ನೊಂದು ತುದಿಯಲ್ಲಿ ಅಮ್ಮ ಕೂತಿದ್ರು. ನಮ್ಮಿಬ್ಬರ ನಡುವೆ ಅಮ್ಮ ಬಂದು ಕೂತ್ರು. ಆತ ನಿಧಾನವಾಗಿ ಒಂದೊಂದೇ ಕೆಲಸ ಶುರು ಮಾಡಿದ. ಅಮ್ಮನನ್ನ ಅಪ್ಪಿಕೊಂಡ. ಮಗನೇ, ಟಿವಿ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ಕೊ ಅಂತ ಅಮ್ಮ ಹೇಳಿದ್ರು. ನಾನು ಸ್ವಲ್ಪ ಜಾಸ್ತಿ ಮಾಡಿದೆ. ಆತ ಅಮ್ಮನನ್ನ ಸರಿಯಾಗಿ ಬಳಸಿಕೊಳ್ಳುವುದಕ್ಕೆ ಶುರು ಮಾಡಿದ್ದ. ನನಗಂತೂ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಆಸೆ ಆಗ್ತಾ ಇತ್ತು. ತಕ್ಷಣ ಅಮ್ಮ ಹೇಳಿದ್ರು, ಅಣ್ಣ ಇಷ್ಟು ಸಾಕಲ್ವಾ ಅಂತ. ಇಲ್ಲ ಶೀಲಾ, ನೀನು ನನಗೆ ಬೇಕು. ರವಿ ಅಣ್ಣ ಮುತ್ತು ಬೇಕಾ ಅಂತ. ಅಮ್ಮ ನನ್ನನ್ನ ಒಮ್ಮೆ ನೋಡಿದ್ರು. ಅಷ್ಟರಲ್ಲಿ ಮಧ್ಯ ಪ್ರವೇಶಿಸಿ ಹೇಳಿದೆ, ನನ್ನನ್ನ ಯಾಕೆ ನೋಡೋದು, ಏನು ಬೇಕಾದರೂ ಮಾಡಿ. ಅಷ್ಟರಲ್ಲಿ ಇಬ್ಬರೂ ಪರಸ್ಪರ ಕೆಲಸಗಳನ್ನ ಶುರು ಮಾಡಿದರು. ನಾನು ಕುತೂಹಲದಿಂದ ಟಿವಿಯತ್ತ ದೃಷ್ಟಿ ಹರಿಸಿದೆ. ಶೀಲಾ, ಎಷ್ಟು ದಿನಗಳಿಂದ ಇದನ್ನೆಲ್ಲವನ್ನ ನಾನು ಬಯಸಿದ್ದೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ನಿಮ್ಮ ಆಸೆ ಈಡೇರ್ತು ಅಲ್ವಾ ಹೇಳಿ ಅಂತ ಅಮ್ಮ ಕೇಳಿದ್ರು.
ಖಂಡಿತ, ಆದರೆ ಇವತ್ತಿನಿಂದ ಅದು ಮುಗಿತು ಅಂತ ನೀನು ತಿಳ್ಕೋಬೇಡ. ನಾನೇನು ಬರ್ತೀನಿ, ಅದಾದ ನಂತರ ಕೂಡ ಇನ್ನೂ 1-2 ಸಾರಿ 3 ಸಾರಿ 4 ಸಾರಿ ಬರ್ತೀನಿ, ಆಗಲೇ ನಮ್ಮ ಲೆಕ್ಕ ಸರಿಯಾಗೋದು. ಅಷ್ಟರಲ್ಲಿ ಅಮ್ಮ ತಲೆ ತೆಗೆಸಿದರು. ಪಾಪ ಅಮ್ಮ ಏನ್ಮಾಡ್ತಾರೆ, ಸ್ವಲ್ಪ ಹೊತ್ತು ಅವರ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೆ. ಇದರಲ್ಲಿ ಎಷ್ಟೊಂದು ಸುಖ ಇದೆ ಗೊತ್ತಾ. ಅಷ್ಟಲ್ಲಿ ಅಮ್ಮ ಮಧ್ಯ ಬಂದ್ರು. ಅವನು ತುಂಬಾ ಚಿಕ್ಕವನು ಅಲ್ವಾ ಅಣ್ಣ ಅಂತ. ಅದಕ್ಕೇನಂತೆ ಶೀಲಾ, ಇದೆಲ್ಲವನ್ನ ಅವನು ಈಗಲೇ ತಿಳ್ಕೋಬೇಕು, ಇಲ್ಲ ಅಂದ್ರೆ ಯಾವುದಾದರೂ ತೊಂದರೆಗೆ ಸಿಲಿಕೆ ಹಾಕಿಕೊಳ್ಳುತ್ತಾನೆ. ಅಮ್ಮ ನನ್ನ ನೋಡಿದ್ರು. ಸೋಫಾದಿಂದ ಇಳಿದು ಕೆಳಗಡೆ ಆಸೆಯಿಂದಲೇ ಅಮ್ಮ ಈಗ ಮಾಡ್ತಾ ಇದ್ರು. ಬಾಯಲ್ಲಿ ಸ್ಟಾರ್ಟಿಂಗ್ನಲ್ಲಿ ಇದ್ದ ಅಮ್ಮನ ಮುಖದ ಎಕ್ಸ್ಪ್ರೆಷನ್ ಭಾವಗಳು ಈಗ ಬದಲಾಗಿದ್ವು. ಆ ನೋಟ ನೋಡಿ ಈಗ ಮೊದಲಿಗಿಂತ ಅಮ್ಮನ ನಡವಳಿಕೆ ಬದಲಾಗಿತ್ತು. ಅಮ್ಮನ ಆ ಒಂದು ದೃಷ್ಟಿಯನ್ನ ನೋಡಿದ್ರೆ ಕಂಟ್ರೋಲ್ ತಪ್ಪಿ ಹೋಗು ಸ್ಥಿತಿಯಲ್ಲಿತ್ತು. ಅಷ್ಟರಲ್ಲಿ ನಾನು ಅಮ್ಮನ ಮುಂಭಾಗವನ್ನ ತಿಟ್ಟಿಸಿ ನೋಡ್ತಾ ಇದ್ದೆ. ಇದನ್ನ ನೋಡಿ ರವಿ ಹೇಳಿದ್ರು, ಏನೇ ಶೀಲಾ, ನೀನ ಎಲ್ಲವನ್ನ ಬಿಚ್ಚಾಕು, ನಾವೆಲ್ಲ ನೋಡೋಣ ಅಂತ. ಮೊದಲು ಇದ್ದ ಭಾವನೆಗಳು ಈಗ ಬದಲಾಗಿದ್ವು. ಮಗ ಇಲ್ಲೇ ಪಕ್ಕದಲ್ಲೇ ಕುಳಿತಿರುವಾಗ ಹೇಗೆ ಅಣ್ಣ ಉಳಿದದ್ದನ್ನ ಮಾಡೋದು, ರೂಮಿಗೆ ಹೋಗೋಣ ಅಂತ ಹೇಳಿ ಅಮ್ಮ ಹೇಳಿದ್ರು. ಆತ ನನ್ನನ್ನ ಒಮ್ಮೆ ನೋಡಿದ. ಅವನು ನೋಡಿದ್ರೆ ಏನೂ ಪರವಾಗಿಲ್ಲ, ನೀನು ತೋರ್ಸು, ನನ್ನ ರೂಮಿಗೆ ನಡೆಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ತೋರ್ಸು ಅಷ್ಟೇ, ಅಲ್ಲದೆ ಸ್ವಲ್ಪ ಸಮಯ ಅಷ್ಟೇ ಸಿಗೋದು, ಕಾರ್ಯಕ್ರಮ ಮುಗಿದು ಬಿಡುತ್ತೆ ಅಂತ. ಅಷ್ಟರಲ್ಲಿ ನಾನು ಅವರನ್ನು ನೋಡ್ತಾ ನಿಂತಿದ್ದೆ. ಅಮ್ಮನ ಆ ಭಾಗಗಳನ್ನ ನಾನು ಯಾವತ್ತೂ ನೋಡಿರಲೇ ಇಲ್ಲ. ಆತ ಅಮ್ಮನನ್ನ ಪ್ರೋತ್ಸಾಹಿಸಿದಾಗ ಬೇರೆ ದಾರಿ ಇಲ್ಲದೆ ನಾನು ಅಲ್ಲೇ ಇರುವಾಗಲೇ ಅಮ್ಮ ಅದಕ್ಕೆ ತಯಾರಾದರು. ಆಹಾ, ನೀನು ಅದ್ಭುತವಾಗಿದೆಯಲ್ಲ, ನಿಜ ಹೇಳಬೇಕು ಅಂದ್ರೆ ನೀನು ಆ ಸೀರೆ ಹುಟ್ಟು ತಿರುಗಾಡುವಾಗ ಇಷ್ಟೊಂದು ಸುಂದರಿ ಅಂತ ತಿಳಿದಿರಲಿಲ್ಲ. ನನ್ನ ಹೆಂಡತಿ ನಿನ್ನ ಹತ್ತಿರಕ್ಕೂ ಬರಲಾರಲು ಅದಕ್ಕಿಂತ ಸುಂದರವಾಗಿದ್ದೀಯಾ ಅಂತ ಹೇಳಿದ್ದನ್ನ ಕೇಳಿದಾಗ ನನಗೆ ಸ್ವಲ್ಪ ಹೆಮ್ಮೆ ಅಂತ ಅನ್ನಿಸ್ತು. ನಮ್ಮಮ್ಮ ಸೂಪರ್ ಅನ್ನುವಂತೆ ಸ್ವಲ್ಪ ಸ್ಟೈಲ್ ಆಗಿ ನಾನು ನಿಂತುಕೊಂಡೆ. ಆಮೇಲೆ ಅಲ್ಲಿಂದ ಆತನಿಗೆ ತುಂಬಾ ಉತ್ಸಾಹ ಇತ್ತು. ಆತ ಒಂದು ಹೋರಾಟವನ್ನು ನಡೆಸಿದ ಜೋರಾಗಿ. ಅಮ್ಮ ಎದ್ದು ಬೇಗ ಬಾತ್ರೂಂಗೆ ಹೋಗಿ ಬಂದ್ರು. ಹೀಗೆ ಆತ ಕೂಡ ಸರಿ ನಾನು ಹೋಗಿ ನಾಳೆ ಬರ್ತೇನೆ ಅಂತಂದ. ಇನ್ನೂ ಬೇಕಾ ಅಂತ ಅಮ್ಮ ಆತನಲ್ಲಿ ಕೇಳಿದ್ರು. ಈಗ ನನ್ನ ಬಾಯಾಳಿಕೆ ಅಷ್ಟೇ ತೀರಿದೆ, ಹಸಿವು ತೀರಿಲ್ಲ ಅಂತ. ಹಾಗಾದ್ರೆ ಸರಿ ಅಂತ ಹೇಳಿ ಆತ ಕಾರು ತಗೊಂಡು ಹೋದ. ನಾನು ಸ್ವಲ್ಪ ಹೊತ್ತು ಏನು ಮಾತಾಡಲಿಲ್ಲ. ಇಷ್ಟಕ್ಕೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಅಮ್ಮ ಸ್ನಾನ ಮುಗಿಸಿ ಬಂದರು. ಏನೆಲ್ಲ ನಡೆಯಿತು ಅಂತ ಹೇಳಿ ನನಗೆ ನಂಬುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನನ್ನ ಜೀವನದಲ್ಲಿ ನೆನ್ನೆವರೆಗೆ ಅಮ್ಮ ಬೇರೆ ಯಾರ ಜೊತೆನೂ ಇಂಥ ರೀತಿ ನೋಡಿರಲಿಲ್ಲ. ಅಂತಹ ಅಮ್ಮ ಈಗ ಆತನಿಗಾಗಿ ನಿಜ ಹೇಳಬೇಕು ಅಂದ್ರೆ ವಿಡಿಯೋಗಳಲ್ಲಿ ಎಷ್ಟೋ ದೇಹಗಳನ್ನು ನೋಡಿದ್ದೇನೆ, ಆದರೆ ಅಮ್ಮನ ದೇಹವನ್ನ ಕಂಡಾಗ ಫೋನ್ನಲ್ಲಿ ಇರೋದೆಲ್ಲ ಏನೂ ಅಲ್ಲ ಅಂತ ಅನ್ಸೋದಕ್ಕೆ ಶುರುವಾಯಿತು. ಅಮ್ಮನ ದೇಹಕ್ಕೆ ಎಂತಹ ಶೇಪ್ವಾ ಏನೋ. ನಿನಗೆ ಟೀ ಬೇಕಿ ಅಂತ ಹೇಳಿ ಅಮ್ಮ ಸ್ನಾನವನ್ನು ಮುಗಿಸಿ ಬಂದು ಕೇಳಿದ್ರು. ನಾನು ಯೋಚನೆಯಿಂದ ಹೆಚ್ಚೆತ್ತುಕೊಂಡು ಹಾ ಸಿಕ್ರೆ ಕುಡಿಬಹುದು ಅಂತ ಹೇಳಿ ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲಿಲ್ಲ. ಏನೋ ಮಗನೇ, ನಿನಗೆ ಅಮ್ಮನ ಮೇಲೆ ಸಿಟ್ಟಿದೆಯಾ ಅಂದ್ರು. ಅಮ್ಮ, ನಾನು ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ, ನನಗೆ ಬೇರೆ ದಾರಿ ಇರಲಿಲ್ಲ ಕಣೋ ಮಗನೇ. ಅಪ್ಪ ಹೇಳಿದ್ದು ನೀನು ಕೇಳಿದೆ ಅಲ್ವಾ, ಆತನಿಗೆ ಸಮಸ್ಯೆ ಇಲ್ಲ ಅಂದ ಮೇಲೆ ಅಮ್ಮ ಆದ ನಾನೇನು ಮಾಡ್ಲಿ, ನಾನು ಇದೆಲ್ಲ ನೋಡಬಾರದು ಅಲ್ವಾ ಅಂತಂದೆ. ಅಮ್ಮ, ಏನು ನೀನೇ ನನ್ನ ಧೈರ್ಯ, ನೀನು ಹೋದ್ರೆ ನಾನು ಹೇಗೆ ಮುಂದೆ ಹೋಗಲಿ ಅಂತಂದ್ರು. ಆದರೆ ಮಗನೇ, ನೀನು ಬೇಜಾರು ಮಾಡ್ಕೋಬೇಡ, ನಮ್ಮ ಕುಟುಂಬಕ್ಕಾಗಿ ಅಮ್ಮ ಇದನ್ನ ಮಾಡ್ತಾ ಇರೋದು, ನಿನಗೂ ತಿಳಿದಿರಲಿ ಅಂತ ಹೇಳಿದ್ರು. ನಾನು ಬಯಸಿದ್ದೆ, ಇಷ್ಟಪಟ್ಟಿದ್ದೆ, ಇಲ್ದಿದ್ರೆ ನಾಳೆನ ನೀನು ನನ್ನನ್ನ ಕೀಳಾಗಿ ಮಾತಾಡ್ತೀಯಾ, ಕೆಟ್ಟದಾಗಿ ನೋಡ್ತೀಯಾ. ಆದರೆ ಸುಮಂತ್, ನಾನು ಈ ಬ್ಲೌಸ್ ಆ ಕಡೆ ಈ ಕಡೆ ಸರಿಸುವಾಗ ನೀನು ಎಷ್ಟೊಂದು ದಿಟ್ಟಿಸಿ ನೋಡ್ತಾ ಇದ್ದೆ ಅಂತ ಹೇಳಿ ನಾನು ಅದನ್ನ ನಿರೀಕ್ಷಿಸಿರಲಿಲ್ಲ. ಅದು ಅಮ್ಮ, ನಾನು ಇದೆಲ್ಲ ಮೊದಲ ಬಾರಿ ನೋಡ್ತಾ ಇರೋದಲ್ವೇ, ಅದಕ್ಕೆ ಆದರೂ ಇಷ್ಟೊಂದು ನೋಡಬೇಕಾ ಅಂತ ಕೇಳಿದ್ರು. ನಾನು ನಾಚಿಕೆಯಿಂದ ನಕ್ಕೆ, ಹೆಚ್ಚು ಯೋಚನೆ ಮಾಡೋಕೆ ಹೋಗ್ಬೇಡ. ಅಮ್ಮನ ಆ ಪಾಸಿಟಿವ್ ಆಟಿಟ್ಯೂಡ್ ನನಗೆ ತುಂಬಾ ಇಷ್ಟ ಆಯ್ತು. ಒಂದು ದೀರ್ಘ ನಿಟ್ಟುಸಿರನ್ನ ಬಿಟ್ಟು ಟೀಯನ್ನ ಕುಡಿದು ಅಂಗಳಕ್ಕೆ ಬಂದೆ. ಬೇಕಂತನೇ ಅಮ್ಮನನ್ನ ನಾನು ನೋಡುವ ನೋಟ ಸ್ವಲ್ಪ ಹೆಚ್ಚಾಗಿತ್ತು. ಅದನ್ನ ಕಂಡುಹಿಡಿದರೂ ಕೂಡ ನಾಳೆಯಿಂದ ನಾನು ಒಳಗಡೆ ಬ್ರಾ ಹಾಕೋಬೇಕು, ಇಲ್ಲದಿದ್ರೆ ಸರಿ ಹೋಗುದಿಲ್ಲ ಅನ್ನೋ ಅಮ್ಮನ ಮಾತಿಗೆ ನಾನು ಮೆನೆಕ್ಕೆ ಮೆಲ್ಲನೆ ಕ್ರಿಕೆಟ್ ಆಡೋಕೆ ಗ್ರೌಂಡ್ಗೆ ಹೋದೆ. ಆಟ ಆಡಿ ಲೇಟಾಗಿ ಬಂದಾಗ ಅಮ್ಮ ನನ್ನನ್ನ ಕಂಡು ಕಣ್ಣನ್ನ ಕೆಂಪು ಮಾಡಿ ನೋಡಿದರು. ಏನೋ ಇಷ್ಟೊಂದು ಕತ್ತಲಾಗ ಊರು ಕಾಯಬೇಕಾ, ಸ್ವಲ್ಪ ಬೇಗ ಬರಬಾರದಾ, ನಾನಿಲ್ಲಿ ಒಬ್ಳೇ ಇರ್ತೇನೆ ಅನ್ನೋ ಚಿಂತೆ ನಿನಗಿಲ್ಲ, ಬೇಗ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಬಾ ಅಂತ ಹೇಳಿದ್ರು. ನಾನು ಸ್ನಾನ ಮುಗಿಸಿಕೊಂಡು ಬಂದೆ. ನೈಟಿ ಧರಿಸಿದಾಗ ಅಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಮ್ಮ ಅತ್ತ ಇತ್ತ ನಡಿಬೇಕಾದರೆ ಆ ಮೂಮೆಂಟ್ ಸರಿಯಾಗಿ ಕಾಣಿಸ್ತಾ ಇತ್ತು. ಅಷ್ಟರಲ್ಲಿ ಮತ್ತೆ ನನ್ನನ್ನ ನೋಡಿ, ನಿನಗೆ ಈಗ ನನ್ನ ಅಂದವೆಲ್ಲ ಹೆಚ್ಚಾಗಿ ಕಾಣಿಸುತ್ತೆ, ಯಾಕಂದ್ರೆ ನೀನು ಹೊಸ ದೃಶ್ಯಗಳನ್ನ ನೋಡಿದೆ ಅಲ್ವೇ, ಅವೆಲ್ಲ ಸಾಮಾನ್ಯ.
ನಾನು ಸ್ವಲ್ಪ ಮುಜುಗರದಿಂದ ಊಟ ಮಾಡಿ ಎದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಅಪ್ಪನ ಫೋನ್ ಬಂತು. ಆತ ಬಂದಿದ್ನ ಅಂತ ಕೇಳಿದ್ರು. ನೀವು ಹೇಳಿದಂತೆ ಇವತ್ತು ಸ್ವಲ್ಪದರಲ್ಲಿ ಮುಗಿದಿಲ್ಲ, ವಿಷಯ ಕೈಮೀರಿ ಹೋಗ್ತಾ ಇದೆ ಅನ್ಸುತ್ತೆ, ನಾಳೆ ನಾಡಿದ್ದು ಮತ್ತೆ ಬರ್ತೀನಿ ಅಂತ ಹೇಳಿದ್ದಾನೆ. ಅಪ್ಪ ಆಮೇಲೆ ಮಾತಾಡಿ ಅಮ್ಮ ಫೋನ್ ನನಗೆ ನೀಡಿದ್ರು. ಹಲೋ ಅಪ್ಪ ಅಂತ. ಮಗನೇ, ನಮ್ಮ ಬಳಿ ಹಣ ಇಲ್ಲದ ಕಾರಣ ಹೀಗಾಗಿದೆ, ನೀನು ಸ್ವಲ್ಪ ಕ್ಷಮಿಸಬೇಕು. ಅಮ್ಮನ ಚೆನ್ನಾಗಿ ನೋಡ್ಕೋ, ಒಬ್ಬಳನ್ನೇ ಬಿಟ್ಟು ಹೋಗಬೇಡ ಅಂತ. ರವಿ ಬಂದಾಗ ನೀನು ಇದ್ದೀ ಅಲ್ವಾ, ಅಥ ಮಾಡಿದ್ದೆಲ್ಲ ನೋಡಿದೀಯಾ? ನಾನು ಆ ನೋಟಗಳನ್ನು ನೆನಪಿಸಿಕೊಂಡು ಅಪ್ಪನಿಗೆ ಹೇಳಿದೆ. ಅವಳು ಪಾಪದವಳು ಮಗನೇ, ಸಂಭವಿಸಿದ್ದು ಬಾರದೆಲ್ಲ ಸಂಭವಿಸಿತು, ಪರವಾಗಿಲ್ಲ ಅಪ್ಪ, ನಮಗಾಗಿ ಅಲ್ವೇ ಅಂತ ಹೇಳಿದೆ. ನಾನು ಇನ್ನೂ 1 ವಾರ ಕಳೆದ ಮೇಲೆ ಕರೆ ಮಾಡ್ತೀನಿ, ಅಷ್ಟರಲ್ಲಿ ಸಮಸ್ಯೆಗಳೆಲ್ಲ ಮುಗಿಬಹುದು ಅಂತ ಹೇಳಿದ್ರು. ಅಪ್ಪ ಫೋನನ್ನ ಕಟ್ ಮಾಡಿದ್ರು. ಅಮ್ಮ ರೂಮಲ್ಲಿ ಹೋಗಿ ಮಲ್ಕೊಂಡ್ರು. ಬೆಳಗ್ಗೆ ಆಯ್ತು, ತಿಂಡಿ ಮುಗಿಸಿ ಕಾಲೇಜಿಗೆ ಹೋದೆ. ಸ್ವಲ್ಪ ಹೊತ್ತಿನಲ್ಲಿ ಅಮ್ಮ ಫೋನ್ ಮಾಡಿದ್ರು. ಮಗನೇ, ರವಿ ಬಂದಿದ್ದಾನೆ, ಬೇಗ ಬಾ ಅಂತ. ನನಗೆ ಕ್ಲಾಸ್ ಮುಗಿಯೋದಕ್ಕೆ ಟೈಮ್ ಆಗಿರಲಿಲ್ಲ, ಇನ್ನ ಅರ್ಧ ಗಂಟೆ ಇತ್ತು. ನೀವು ಶುರು ಮಾಡಿಕೊಳ್ಳಿ, ನಾನು ಬಂದು ಬಿಡ್ತೇನೆ. ನೀನು ಇಲ್ಲದೆ ಇದ್ರೆ ನನಗೆ ಭಯ ಆಗುತ್ತೆ ಅಂತ ಹೇಳಿದ್ರು. ಅಮ್ಮನ ಮಾತನ್ನ ಕೇಳಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ಸರಿ, ನಾನು ಈಗಲೇ ಬರ್ತೇನೆ ಅಂತ ಹೇಳಿದೆ. ಕ್ಲಾಸಿನಿಂದ ನೇರ ಮನೆಗೆ ಹೊರಟೆ. ಅಮ್ಮ ಹೇಳಿದ್ದರಿಂದ ಸ್ವಲ್ಪ ಬೇಕರಿ ಪದಾರ್ಥಗಳನ್ನು ತಗೊಂಡು ಮನೆಗೆ ಬಂದೆ. ಬಾಗಿಲನ್ನು ತೆರೆದಾಗ ಅಮ್ಮನನ್ನ ನೋಡಿ ನಾನು ಬೆಚ್ಚಿಬಿದ್ದೆ. ಅಮ್ಮ ಅರ್ಧ ನೆಗ್ನರಾಗಿ ನಿಂತಿದ್ರು. ಇದೇನಮ್ಮ ಹೀಗೆ, ನೈಟಿಯಲ್ಲಿದೆ? ಅಯ್ಯೋ, ನಾನೇ ಅದನ್ನೆಲ್ಲ ಬೇಡ ಅಂತ ಹೇಳಿದ್ದು ಅಂತ ಹೇಳಿ ಒಳಗಿದ್ದ ರವಿ ಹೇಳಿದ. ನಾನು ಟಿವಿ ನೋಡ್ತಾ ಕೂತ್ಕೊಂಡೆ. ಶೀಲಾ, ನೀನು ರೆಡಿ ಅಲ್ವಾ? ನಿನಗೆ ನಾನ ಇವತ್ತು ಸ್ವರ್ಗ ತೋರಿಸ್ತೇನೆ ಅಂತ ಹೇಳಿ ಆತ ಏನೇನೋ ಮಾತಾಡ್ತಾ ಇದ್ದ. ಅಮ್ಮ ರೂಮಿಗೆ ಹೋಗೋಣ ಅಂತ ಹೇಳಿದ್ರು. ಆದರೆ ಆತನಿಗೆ ಹಾಲ್ನಲ್ಲೇ ಸಾಕು ಅಂತ ಅನ್ಸಿತ್ತು. ಯಾರಾದರೂ ಬಂದ್ರೆ ಸಮಯ ಆಗುತ್ತೆ ಅಣ್ಣ ಅಂತ ಹೇಳಿದಳು. ಹಾಗಾದ್ರೆ ನನಗಾಗಿ ನಿನಗೆ ತೊಂದರೆ ಬೇಡ ಅಂತ ಹೇಳಿ ಒಪ್ಪಿದ್ರು. ಏನೋ ಮಗನೇ, ನೀನು ಬರ್ತೀಯ ಅಂತ ಹೇಳಿ ಆತ ನನ್ನನ್ನೇ ಕರೆದ. ನಾನು ಇಲ್ಲ ಅಂತ ತಲೆ ಆಡಿಸಿದೆ. ಅಮ್ಮ ಮತ್ತು ರವಿ ಒಳಗಡೆ ಹೋಗಿ ಬಾಗಲ ಹಾಕೊಂಡ್ರು. ಆದರೆ ಅಮ್ಮನಿಗೆ ಭಯವಾದ ಕಾರಣ ಬಾಗಿಲು ಪೂರ್ತಿ ಲಾಕ್ ಮಾಡಲಿಲ್ಲ. ಮುಖಲಭಾಗ ತೆರೆದೇ ಇತ್ತು. ನನಗೆ ಎಲ್ಲವೂ ಸರಿಯಾಗಿ ಕಾಣಿಸ್ತಾ ಇತ್ತು. ಇಬ್ಬರು ಒಂದೊಂದಾಗಿ ಮಾಡೋದಕ್ಕೆ ಶುರು ಮಾಡಿದ್ರು. ಶಬ್ದ ಹೊರಗಡೆ ಕೇಳಿಸ್ತಾ ಇತ್ತು. ನನಗಂತೂ ಒಳಗಡೆ ನೋಡೋದಕ್ಕೆ ತುಂಬಾ ಆಸೆ, ಆದರೆ ಏನೇ ಹೇಳಿ ಒಳಗೆ ಹೋಗಲಿ ಅಂತ ಹೇಳಿ ನಾಚಿಕೆ ಆಯ್ತು. ಆಗ ನನಗ ಒಂದು ಐಡಿಯಾ ಬಂತು. ರೂಮಿನ ಒಳಗೆ ಹೋದಾಗ ಕಂಡ ದೃಶ್ಯ ಅಮ್ಮ ಮತ್ತು ಆತ ಮೈ ಮರೆತು ಆನಂದಿಸ್ತಾ ಇದ್ರು. ಅಮ್ಮ, ನಾನು ಬುಕ್ ತೆಗೆದುಕೊಳ್ಳಲೆ ಅಂತ ಕೇಳಿದೆ. ಅಮ್ಮ ನಡುಗೋ ಧ್ವನಿಯಲ್ಲಿ ತೆಗೆದುಕೋ ಅಂತ ಹೇಳಿದ್ರು. ನಿನಗೆ ಇದೆಲ್ಲ ನೋಡಬೇಕು ಅಂತ ಇದ್ರೆ ಮೊದಲೇ ಹೇಳಬಾರದಾಗಿತ್ತೆ. ಈ ಬೆಡ್ ಪಕ್ಕದ ಕುರ್ಚಿಯಲ್ಲಿ ಕುಳಿತುಕೋ, ಚೆನ್ನಾಗಿ ಕಾಣಿಸುತ್ತೆ ಅಂತ ರವಿ ಹೇಳಿದ. ಇದನ್ನ ಕೇಳಿ ನನಗೆ ಮುಜುಗರ ಆಯ್ತು. ಅಲ್ಲ, ನಿಮಗೆ ತೊಂದರೆ ಆಗಬಾರದೆಂದು ನಮಗೇನು ತೊಂದರೆ ಇಲ್ಲ ಕಣಪ್ಪ, ನೀನ ಇಲ್ಲೇ ಕೂತ್ಕೋ. ಹಾಗೆ ನಾನು ಅಲ್ಲೇ ಕೂತ್ಕೊಂಡೆ. ಇಬ್ಬರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ರು. ನನಗಂತೂ ಅಮ್ಮನ ಮೇಲ್ಭಾಗವಲ್ಲದೆ ಕೆಳಭಾಗವನ್ನು ಕಂಡಾಗ ಎಕ್ಸೈಟ್ಮೆಂಟ್ ಆಯ್ತು. ನನ್ನ ನೋಟ ಕಂಡಾಗ ಅಮ್ಮನಿಗೆ ನಾಚಿಕೆ ಆಯಿತು. ಏನೋ ಮಗನೇ, ನೀನಲ್ಲಿ ದೂರ ಕೂತು ನೋಡು ಸಾಕು ಅಂತ ಹೇಳಿದ್ರು. ಅಮ್ಮ ನನಗೆ ಸಂಕೋಚವಾಯಿತು. ಅವನಂದ ನೋಡಲಿ ಬಿಡು ಶೀಲಾ, ಇದೆಲ್ಲ ತಿಳಿಯುವ ವಯಸ್ಸಲ್ಲವೇ? ಅಮ್ಮನಿಗೆ ಆಗ ನಗು ಬಂತು. ಇವನು ಜಾಸ್ತಿ ತಿಳಿದುಕೊಂಡರೆ ನಾಳೆ ನನ್ನನ್ನೇ ಕೇಳ್ತಾನೆ, ಆಗ ನಾನು ಕೊಡಬೇಕಾಗುತ್ತೆ. ಆಗ ಏನ್ ಮಾಡೋದು? ಆಗ ಕೊಟ್ರೆ ಆಯ್ತು ಬಿಡು ಅಂತ ರವಿ ಅಂದ. ನಾನು ಹೇಳ್ತೀನಿ ಕೇಳಿ, ಅವನು ಚಿಕ್ಕವನು ಮತ್ತು ನನ್ನ ಮಗ. ರವಿ ಹೇಳಿದ್ರು. ನಿಜ ಹೇಳಬೇಕು ಅಂದ್ರೆ ಇಷ್ಟೆಲ್ಲ ನೋಡೋ ಅವಕಾಶ ನೀನೇ ಆತನಿಗೆ ಮಾಡಿಕೊಟ್ಟಿದ್ದೀಯಾ, ಹಾಗಾಗಿ ಅವನು ಕೇಳಿದ್ರೆ ನೀನು ಅದನ್ನ ಕೊಡಲೇಬೇಕು. ಅಮ್ಮ ವಿಷಯವನ್ನ ಬದಲಿಸೋದಕ್ಕೆ ಹೇಳಿದ್ರು. ಸದ್ಯಕ್ಕೆ ನೀವು ಮಾಡೋ ಕೆಲಸವನ್ನ ಮಾಡಿ, ಅವನ ವಿಷಯ ಆಮೇಲೆ ನೋಡೋಣ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಅಂತಿಮ ಹಂತಕ್ಕೆ ತಲುಪಿದ್ರು. ಇಬ್ಬರು ಸ್ಪರ್ಧೆಗೆ ಬಿದ್ದವರಂತೆ ಮಾಡ್ತಾ ಇದ್ರು. ಅದರ ನಡುವೆ ಶೀಲಾ, ನೀನು ಸ್ವಲ್ಪ ಮೇಲೆ ಬರೋದಿಲ್ವೇ ಅಂತ ಹೇಳಿ ಆತ ಬೇಡಿಕೊಂಡಾಗ ಅಮ್ಮನಿಗೆ ಖುಷಿಯಾದಂತೆ ಕಾಣಿಸ್ತು. ಅಮ್ಮ ಆತನ ಮೇಲೆ ಕುಳಿತು ರೈಡಿಂಗ್ ಅನ್ನ ಶುರು ಮಾಡುವರು. ಅಮ್ಮನಿಂದ ಇಂಥ ಪರ್ಫಾರ್ಮೆನ್ಸ್ ಅನ್ನ ನಾನು ನಿರೀಕ್ಷಿಸಿರಲಿಲ್ಲ. ಅಷ್ಟರಲ್ಲಿ ನಾನು ಕಂಟ್ರೋಲ್ ಅನ್ನ ಕಳೆದುಕೊಂಡೆ. ಅದನ್ನ ಕಂಡು ಅಮ್ಮ ಹೇಳಿದ್ರು. ಮಗನೇ, ನಿನಗೆ ಇನ್ನು ಸುಮ್ಮನೆ ನೋಡೋದಕ್ಕೆ ಸಾಧ್ಯವಿಲ್ಲದಿದ್ರೆ ನೀನು ಏನಾದ್ರೂ ಮಾಡ್ಕೋ ಅಂತ. ಅದನ್ನ ಕೇಳಿ ನನಗೆ ಸಂತೋಷವಾಯಿತು. ನಾನು ಅವರ ಕೆಲಸಗಳನ್ನ ನೋಡುತ್ತಾ ನನ್ನನ್ನ ನಾನು ಸಂತೋಷಪಡಿಸಿಕೊಂಡೆ, ಹೊಡ್ಕೊಂಡೆ. ಅವರ ವೇಗ ಹೆಚ್ಚಾದಂತೆ ಇಲ್ಲಿ ನನ್ನ ವೇಗವೂ ಕೂಡ ಹೆಚ್ಚಾಯಿತು. ತಟ್ಟನೆ ತಲೆಯಲ್ಲಿ ಮಿಂಚು ಹೊಡೆದಂತಾಯಿತು. ಅಮ್ಮ ಮತ್ತು ಸುಕೇಶ ಸ್ವರ್ಗ ಕಂಡ್ರು. ಅವರ ಜೊತೆ ನಾನು ಕೂಡ ಸ್ವರ್ಗ ತಲುಪಿದೆ. ಅಮ್ಮ ಮತ್ತು ಆತ ತುಂಬಾ ಸುಸ್ತಾಗಿದ್ರು. ಅಮ್ಮನ ಬೆವರಿನ ವಾಸನೆ ಆ ರೂಮಿನ ತುಂಬಾ ಹಡಿತ್ತು.
ನಾನು ಕೂಡ ಉಸಿರು ಜೋರಾಗಿ ಬಿಡ್ತಾ ಇದ್ದೆ. ಅಮ್ಮ ನನ್ನನ್ನು ವಾತ್ಸಲ್ಯದಿಂದ ನೋಡಿದ್ರು. ನನ್ನ ಮಗನಿಗೆ ಸುಸ್ತಾಯ್ತಾ? ಅದಕ್ಕೆ ನಾನಲ್ಲವಲ್ಲ ಅಮ್ಮ, ಅಮ್ಮನಲ್ಲವೇ ಜಾಸ್ತಿ ಕೆಲಸ ಮಾಡಿದ್ದು. ಅಮ್ಮನಿಗೆ ಅಲ್ವಾ ಸುಸ್ತಾಗಿತ್ತು ಅಂತ ಹೇಳ್ದೆ. ರವಿ ನಮ್ಮ ಸಂಭಾಷಣೆಯನ್ನ ಕೇಳಿ ನಕ್ಕ. ಹಾಗಾದ್ರೆ ನಾನು ರೆಡಿಯಾಗಿ ಹೋಗ್ತೀನಿ. ನನ್ನ ಹೆಂಡತಿ ನನ್ನನ್ನು ಹುಡುಕ್ತಾ ಇರ್ತಾಳೆ. ಇನ್ನು 2 ದಿನ ಬರಬೇಕಿದೆ. ಆಗಲೇ ನಮ್ಮ ಲೆಕ್ಕ ಕೂಡ ಸರಿಯಾಗುವುದು. ಸ್ನಾನ ಮಾಡಿ ಆಹಾರವನ್ನ ಸೇವಿಸಿ ರವಿ ಹೊರಗೆ ಹೋದ. ನನಗೀಗ ಆತನ ಮೇಲೆ ಒಬ್ಬ ಸಾಲಗಾರ ಅನ್ನೋದಕ್ಕಿಂತ ಏನೋ ಒಂಥರ ಮಾನಸಿಕ ಸಂಬಂಧ ಇರುವಂತೆ ತೋರಿಸ್ತಾ ಇತ್ತು. ಏನೂ ಇಲ್ದೇ ಇದ್ರೂ ಆತನ ಕಾರಣದಿಂದಲೇ ಅಲ್ವಾ ನನಗೆ ಇವೆಲ್ಲವನ್ನ ನೋಡುವುದಕ್ಕೆ ಮತ್ತು ಅನುಭವಿಸುವುದಕ್ಕೆ ಅದೃಷ್ಟ ಸಿಕ್ಕಿದ್ದು. ಆತ ಒಳ್ಳೆಯವನು. ಕೇಳಿದ್ದು ಸಿಕ್ಕ ಮೇಲೆ ಡೀಸೆಂಟ್ ಆದ. ಅಲ್ಲದೆ ಎಷ್ಟೋ ದಿನಗಳಿಂದ ಅಮ್ಮ ಹತ್ತಿಕ್ಕಿದ ಭಾವನೆಗಳನ್ನೆಲ್ಲ ಹೊರಗೆ ಬಂದು ಅಮ್ಮ ಕೂಡ ಸುಖ ಅನುಭವಿಸುವಂತ ಆಯ್ತಲ್ವಾ. ಅವರು ಕೂಡ ಖುಷಿಯಾದರು. ಯಾರಿಗೂ ತೊಂದರೆ ಇಲ್ಲದ ಒಂದು ಸಣ್ಣ ಸಂತೋಷಗಳು ಮಾತ್ರವೇ ಇಲ್ಲಿ ನಡೆದಿರೋದು. ಅಮ್ಮ ಮತ್ತು ನಾನು ಈಗ ಅದರ ಬಗ್ಗೆ ಮಾತಾಡೋದಿಲ್ಲ. ಆದರೂ ಆಗಾಗ ನಡುವೆ ನನ್ನ ನೋಟವನ್ನ ಅಮ್ಮನಿಗೆ ಈಗ ಸಹಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನೇನಾದರೂ ಅಮ್ಮನ ಬಳಿ ಹೋಗಿ ಕೇಳಿದ್ರಿ ಅಂತ ಹೇಳಿ ಅಮ್ಮ ಎದುರುತ್ತಾ ಇದ್ದಾರೆ. ಇದರ ಮುಂದಿನ ಭಾಗ ಇನ್ನೂ ರೋಮಾಂಚಕವಾಗಿದೆ. ಅದನ್ನ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳಿದ್ದೀನಿ. ದಯವಿಟ್ಟು ಇದರ ಬಗ್ಗೆ ಕಮೆಂಟ್ ಮಾಡಿ. ನನ್ನ ಮತ್ತು ನನ್ನ ಅಮ್ಮನ ಕತೆ ಈ ನಿಮಗೆ ಇಷ್ಟವಾಯ್ತಾ? ಖಂಡಿತವಾಗಿ ಲೈಕ್ ಮಾಡೋದಕ್ಕೆ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಕತೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ಕತೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಈ ಕತೆ ಹೇಗೆ ಇಷ್ಟ ಆಯ್ತು ಅನ್ನೋದರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ.